ಅಲ್ಲಿ ವಿಸಿಟ್ ಮಾಡೋ ಪ್ರತಿಯೊಬ್ರು ಕರೆಕ್ಟ್ ಆರ್ಡರ್ ಅಲ್ಲಿ ಅಲ್ಲಿನ ರಿಚುವಲ್ಸ್ ನ ಫಾಲೋ ಮಾಡಬೇಕು. ಫಸ್ಟ್ ಸ್ಟೆಪ್ ಏನಂದ್ರೆ ದುರ್ಕಾಸ್ಟಾ ಲಡ್ಡೂಸ್, ಅದೇ ಬ್ಲಾಕ್ ಬಾಲ್ಸ್ ಹೇಳಿದ್ನಲ್ವಾ, ಟೆಂಪಲ್ ಔಟ್ ಸೈಡ್ ಇರೋ ಶಾಪ್ಸ್ ಅಲ್ಲೇ ಅದನ್ನ ಸೆಲ್ ಮಾಡ್ತಾರೆ. 2 ಪ್ಲೇಟ್ಸ್ ಏನೋ ಕೊಡ್ತಾರಂತೆ. ಈಚ್ ಪ್ಲೇಟ್ ಅಲ್ಲಿ 4 to 5 ಲಡ್ಡೂಸ್ ಇರ್ಬೋದು. ಅದ್ ತಗೊಂಡೋಗಿ ಒಂದು ಪ್ಲೇಟ್ ನೀವು ಆ ಟೆಂಪಲ್ ಅಲ್ಲಿ ಇದೀರಾ ಅಂತ ದೇವ್ರಿಗೆ ತಿಳಿಸೋಕೆ, ಇನ್ನೊಂದು ಪ್ಲೇಟ್ ನಿಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಸಪೋರ್ಟ್ ಅಂಡ್ ಗೈಡೆನ್ಸ್ ನ ರಿಕ್ವೆಸ್ಟ್ ಮಾಡಿ. ಸೊ ಇದೆರಡು ಪ್ಲೇಟ್ ತಗೊಂಡೋಗಿ ಪೂಜಾರಿಗೆ ಕೊಟ್ರೆ ಅವರು ದೇವ್ ಶಿಲೆ ಮುಂದೆ ಇರೋ ಬೆಂಕಿಯಲ್ಲಿ ಅದನ್ನ ಹಾಕ್ತಾರೆ. ಉಳಿದಿರೋ ಲಡ್ಡೂನ ಕೊಟ್ಟಿರೋ ಪರ್ಸನ್ ತಲೆಗೆ 7 times ಆಂಟಿ ಕ್ಲಾಕ್ ವೈಸ್ ಸುತ್ತಿ ಹಿಂದೆ ತಿರುಗಿ ನೋಡ್ದಿರಾ ಬಿಸಾಕ್ತಾರೆ. ಸೆಕೆಂಡ್ ಸ್ಟೆಪ್, ಪ್ರೇತ್ರಾಜ್ ಸರ್ಕಾರ್ ಅಂಡ್ ಶ್ರೀ ಭೈರವ್, ಈ ದೇವರಿಗೆ ಅಕ್ಕಿ, ಉರದ್ ದಾಲ್, ಲಡ್ಡೂಸ್ ಇದನ್ನ ಸಪರೇಟ್ ಆಗಿ ಆಫರ್ ಮಾಡಬೇಕು. ಆ 2 ರಿಚುವಲ್ಸ್ ಆದ್ಮೇಲೆ ನಾವು ದೇವ್ರ ಹತ್ರ ಏನಾದ್ರು ಪ್ರೇ ಮಾಡಿ ಅದು ನಡೆದ್ರೆ ಪ್ರಸಾದ ಆಫರ್ ಮಾಡ್ತೀವಿ ಅಂತ ದೇವ್ರಿಗೆ ಪ್ರಾಮಿಸ್ ಮಾಡಬೇಕು. ಸೊ ಇದೇ ಈ ಟೆಂಪಲ್ ನ ಡೀಟೇಲ್ಸ್ ಅಂಡ್ ರಿಚುವಲ್ಸ್ ಹೇಗಿರುತ್ತೆ ಅನ್ನೋ ಇನ್ಫಾರ್ಮೇಶನ್. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಈ ಟೆಂಪಲ್ ಗೆ ಒಬ್ಬೊಬ್ರೆ ಹೋಗ್ಬಾರ್ದು, ಫ್ಯಾಮಿಲಿ ಆರ್ ಗ್ರೂಪ್ ಆಫ್ ಫ್ರೆಂಡ್ಸ್ ಜೊತೆ ಹೋಗೋದು ಒಳ್ಳೇದು.